ಹಾಗೆ ಸಂಪರ್ಕದಲ್ಲಿರಿ ನವೀನ್. ಪದೇ ಪದೇ ಜೈಲಿಗೆ ಬರ್ತಾ ಇದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಿಂದ ಪವಿತ್ರ ಗೌಡಗೆ ಆತಂಕ ಉಂಟಾಗ್ತಾ ಇದೆಯಾ? ಬ್ಯಾಕ್ ಟು ಬ್ಯಾಕ್ ಭೇಟಿಯಿಂದ ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗ್ತಾ ಇದೆಯಾ? ಎಸ್, ನವೀನ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಪದೇ ಪದೇ ಭೇಟಿಗೆ ಬರ್ತಾ ಇದ್ದಾರೆ ದರ್ಶನ್ ಅವರ ಭೇಟಿಗೆ ಅಂತ. ಪವಿತ್ರ ಗೌಡಗೆ ಆತಂಕ ಆಗ್ತಾ ಇದೆಯಾ ಅಂತ. ಈ ಇಡೀ ಪ್ರಕರಣ ಆದ ಮೇಲೆ ಪವಿತ್ರ ಗೌಡ ಹೇಗಿದ್ದಾರೆ, ಅವ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಶ್ರೀಲಕ್ಷ್ಮಿ ಪರಪ್ಪನಾಗ್ರಹಾರ ಜೈಲಿನ ಮಹಿಳಾ ಬ್ಯಾರಾಕ್ನಲ್ಲಿ ಇರುವಂತಹ ಏನು ಇನ್ನೂ 9 ಜನ ಜೈಲು ಕೈದಿಗಳೇನಿದ್ದಾರೆ, ಮಹಿಳಾ ಕೈದಿಗಳು, ಅವರಿರೋ ಬ್ಯಾರಾಕ್ನಲ್ಲಿ ಪವಿತ್ರ ಗೌಡ ಇರುವಂಥದ್ದು. ಆದರೆ ಈಗ ಪವಿತ್ರ ಗೌಡಗೆ ಒಂದು ಆತಂಕ ಶುರುವಾಗಿದೆ. ಏನಂತ ಹೇಳಿದ್ರೆ, ಸಮತಾ ಏನು ಪವಿತ್ರ ಗೌಡ ಆಪ್ತೆ ಸಮತಾ 2 ಬಾರಿ ಜೈಲಿಗೆ ಯಾವಾಗ ಭೇಟಿ ಕೊಟ್ಟು ಒಂದು ದಿನ ಪವಿತ್ರ ಗೌಡನ ಭೇಟಿ ಆಗ್ತಾಳೆ ಸಮತಾ, ಅದಾದ ಮಾರನೇ ದಿನ ದರ್ಶನ್ ಅವನು ಕೂಡ ಜೈಲಿನಲ್ಲಿ ಬಂದು ಭೇಟಿಯಾಗಿ ಹೋಗ್ತಾಳೆ. ಇದಾದ ಬಳಿಕ ಏನು ಸಮತಾಗೂ ಕೂಡ ಒಂದು ನೋಟಿಸನ್ನು ಕೂಡ ಪೊಲೀಸರು ಕೊಡ್ತಾರೆ. ಇದೆಲ್ಲ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಗಮನಿಸಿರ್ತಾರೆ. ಅದಾದ ಬಳಿಕ ಏನು ದರ್ಶನ್ ಮತ್ತು ಪವಿತ್ರ ಗೌಡ ಏನಾದರೂ ಜೈಲಲ್ಲಿ ಮತ್ತೆ ಸಂಪರ್ಕಕ್ಕೆ ಏನಾದರೂ ಬರ್ತಾರಾ ಅಥವಾ ಅವ್ರಿಗೇನಾದರೂ ಕಾಂಟ್ಯಾಕ್ಟ್ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ಕಲೆ ಹಾಕೋದಕ್ಕೆ ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಈಗ ಒಂದು ಎಚ್ಚರಿಕೆಗೊಂಡಿರೋದು ಏನಂತ ಹೇಳಿದ್ರೆ, ಪವಿತ್ರ ಗೌಡ ಮುಂದಿನ ದಿನಗಳಲ್ಲಿ ನಾನೇನಾದರೂ ದರ್ಶನ್ ಜೊತೆ ಇದೇ ರೀತಿ ಸಂಪರ್ಕದಲ್ಲಿ ಇದ್ರೆ ಅಥವಾ ಆ ಒಂದು ವಕೀಲರ ಮೂಲಕ ನಾನು ಕಾನೂನಿಗೆ ಏನು ಹೋರಾಟ ಮಾಡ್ತಿದ್ದೀನಿ, ಆ ಹೋರಾಟದಲ್ಲಿ ದರ್ಶನ್ ಕಡೆಯವರು ಏನಾದರೂ ನನಗೆ ಸಹಕಾರ ಕೊಡದೆ ಅಂದರೆ ಆ ಒಂದು ಈ ಕೊಲೆ ಪ್ರಕರಣದಲ್ಲಿ ಏನು ತನಿಖೆ ನಡೀತಿದೆ ಈಗಲೇ ಆ ಒಂದು ಪ್ರಕರಣದಲ್ಲಿ ನಾನು ಬಳಸ್ಕೊಳ್ಳೋಂಥ ವಕೀಲರೇನಿದ್ರೆ ಅವರು ದರ್ಶನ್ ಕಡೆಯವರು ಏನಾದರೂ ಆಗಿದ್ರೆ ಶ್ರೀಲಕ್ಷ್ಮಿ ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಈಗ ಪವಿತ್ರ ಗೌಡ ಒಂದಷ್ಟು ಟೆನ್ಷನ್ಗೆ ಒಳಗಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಒಳಗಡೆ ಏನಾದರೂ ದರ್ಶನ್ ಕಡೆಯವರು ಅವ್ರ ಮನೆಯವರು ಏನೀಗ ವಿಶೇಷವಾದ ಕಾಳಜಿಯನ್ನು ವಹಿಸಿ ಈಗಾಗಲೇ 3 ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಬಂದೋಗಿದ್ರು, 2 ಬಾರಿ ಮಗನನ್ನು ಕೂಡ ಕರ್ಕೊಂಡು ಬಂದಿದ್ರು, ಒಂದ್ಸಾರಿ ದರ್ಶನ್ ಅವರ ತಾಯಿ ಮೀನಮ್ಮ ಅವರು ಕೂಡ ಬಂದೋಗಿದ್ರು, ದಿನಕರ ಸಹೋದರ ದಿನಕರ ಅವರು ಕೂಡ ಬಂದೋಗಿದ್ರು. ಇದೆಲ್ಲ ಬೆಳವಣಿಗೆ ಆದ ನಂತರ ಜೈಲಿನಲ್ಲಿ ಒಳಗಡೆ ಇರುವ ಪವಿತ್ರ ಗೌಡಗೆ ಈಗ ಸಂಪೂರ್ಣ ಆತಂಕ ಶುರುವಾಗಿರೋದು ಅಂತ ಹೇಳಿದ್ರೆ, ನಾನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ A1 ಆರೋಪಿಯಾಗಿ ಜೈಲು ಸೇರಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣದಲ್ಲಿ ನನಗೆ ಯಾವುದಾದ್ರೂ ನಾನು ಪರ್ಸನಲ್ ಆದ ಒಂದಷ್ಟು ಏನು ಈ ಒಂದು ಕೇಸ್ನಲ್ಲಿ ಜಾಸ್ತಿ ಹೋರಾಟ ಮಾಡೋದಕ್ಕೆ, ಕಾನೂನು ಹೋರಾಟ ಮಾಡೋದಕ್ಕೆ ಒಳ್ಳೆಯ ವಕೀಲರನ್ನ ನೇಮಕ ಮಾಡಿಕೊಂಡ್ರೆ ಇನ್ನೊಂದಷ್ಟು ಕಾನೂನಿಗೆ ಏನು ನನಗೆ ಹೋರಾಟ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಮತಾ ಗೌಡ ಜೈಲಿಗೆ ಬಂದಾಗಲೂ ಕೂಡ ಪವಿತ್ರ ಜೊತೆ ಇದೇ ಚರ್ಚೆ ಆಗಿದೆ ಅನ್ನೋ ಮಾತು ಹೊರಗಡೆ ಕೇಳಿ ಬರ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್. ಇನ್ನು ಜೈಲಲ್ಲಿ ಸಪ್ಪೆ ಊಟ ತಿಂದು ನಾಲ್ಗೆ ರುಚಿ ಇಲ್ಲದೆ ಪವಿತ್ರ ಗೌಡ ಕೂಡ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಪವಿತ್ರ ಗೌಡ ಕೂಡ ಮುದ್ದೆ ಊಟ ಅಷ್ಟೇ ತಿಂದುಕೊಂಡು ಸಿಕ್ಕಾಪಟ್ಟೆ ಸೊರಗಿ ಹೋಗಿದ್ದಾರಂತೆ. ಪವಿತ್ರ ಕೂಡ ಕೋರ್ಟ್ ಮೆಟ್ಲೇರಿದ್ದಾರೆ. ಯಾಕೆ ನೋಡಿ. ಜೈಲೂಟ ತಿಂದು ತಿಂದು ಸೊರಗಿ ಸುಸ್ತಾಗಿರುವ ದರ್ಶನ್ ಮನೆಯೂಟಕ್ಕಾಗಿ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಸಿಗುವ ಮುದ್ದೆಯೂಟ ತಿನ್ನೋಕಾಗದೆ ಸುಸ್ತಾಗಿದ್ದಾರೆ. ಹೀಗಾಗಿ ರುಚಿಯಾದ ಮನೆಯೂಟ ಸವಿಯೋದಕ್ಕೆ ಅನುಮತಿ ನೀಡುವಂತೆ ದರ್ಶನ್ ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಸಲ್ಲಿಸಿರುವ ರಿಟ್ ಅರ್ಜಿ ವಿಚಾರಣೆ ಜುಲೈ 18ಕ್ಕೆ ನಡೆಯಲಿದ್ದು, ದಾಸನಿಗೆ ಮನೆಯೂಟ ಸಿಗುತ್ತಾ ಇಲ್ವಾ ನೋಡಬೇಕು. ಈ ಮಧ್ಯೆ ಕಾಟೇರನ ಗೆಳತಿ ಪವಿತ್ರ ಗೌಡ ಕೂಡ ತನಗೂ ಮನೆಯೂಟ ಬೇಕು ಅಂತ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೈಲೂಟ ತಿಂದು ತಿಂದು ರುಚಿ ಕಳೆದುಕೊಂಡಿರುವ ಪವಿತ್ರ ಗೌಡ ಮನೆ ಊಟ ಬೇಕು ಅಂತ ವಕೀಲರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ. ಹೀಗಾಗಿ ಪವಿತ್ರ ಗೌಡ ಪರ ವಕೀಲರು ಇವತ್ತು ಮನೆ ಊಟಕ್ಕಾಗಿ ರಿಟ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜೈಲಿಂದ ಹೊರಗಡೆ ಇದ್ದ ವೇಳೆ 3 ಹೊತ್ತು ರುಚಿಯಾದ ಊಟ ಸೇವಿಸಿ ಮೈ ಕೈ ತುಂಬಿಕೊಂಡು ಬಿಂದಾಸಾಗಿದ್ದ ದರ್ಶನ್ ಹಾಗೂ ಪವಿತ್ರ ಗೌಡ ಫುಲ್ ಸೊರಗಿದ್ದಾರೆ. ಇದೀಗ ಇಬ್ಬರೂ ಮನೆ ಊಟಕ್ಕಾಗಿ ಕಾಯ್ತಾ ಇದ್ದು, ಇದಕ್ಕೆ ಕೋರ್ಟ್ ಏನ್ ಹೇಳುತ್ತೆ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎಕ್ಸರ್ಸೈಸ್ ಮಾಡಿಕೊಂಡು ಜಿಮ್ ಮಾಡಿಕೊಂಡು ಭಾರಿ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಂತಹ ದರ್ಶನ್ಗೆ ಈಗ ತಮ್ಮ ಆರೋಗ್ಯದ ಚಿಂತೆ ಆಗ್ಬಿಟ್ಟಿದೆಯಂತೆ. ಯಾವಾಗ ಮತ್ತೆ ಆ ಥರ ಎಕ್ಸರ್ಸೈಸ್ ಮಾಡಿಕೊಂಡು ಫಿಟ್ ಆಗಿರ್ತೀನಿ ಅಂತ ಕಾಯ್ತಾ ಇರೋ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ. ಆದರೆ ಜೈಲಲ್ಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಒಂದು ಪ್ಲಾನ್ ಮಾಡಿದ್ದಾರಂತೆ ದರ್ಶನ್. ಏನದು ಪ್ಲಾನ್?
ನೋಡಿ. ಜೈಲಲ್ಲಿ ಇರೋ ದರ್ಶನ್ಗೆ ಆರೋಗ್ಯದ ಚಿಂತೆ. ಜೈಲಲ್ಲೇ ಜಿಮ್ ಮಾಡ್ತಾರ ಕೊಲೆ ಆರೋಪಿ. 3 ಹೊತ್ತು ಗುಂಡು ತುಂಡು ಪಾರ್ಟಿ ಮಾಡ್ತಿದ್ದ ದರ್ಶನ್ ತಮ್ಮ ದೇಹವನ್ನು ಫಿಟ್ ಆಗಿ ಇಟ್ಕೊಂಡು ಸದಾ ನಿಭಾಯಿಸ್ತಿದ್ರು. ಆದ್ರೆ ಅದ್ಯಾವಾಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರು ಆಗಿನಿಂದ ತಮ್ಮ ಆರೋಗ್ಯದ ಚಿಂತೆ ಹೆಚ್ಚಾಗಿದೆಯಂತೆ. ಹೀಗಾಗಿ ಜೈಲ್ನಲ್ಲೇ ಜಿಮ್ ಮಾಡೋಕೆ ದರ್ಶನ್ ಪ್ಲಾನ್ ಮಾಡ್ತಿದ್ದಾರಂತೆ. ಜಿಮ್ ಮಾಡೋಕೆ ಬೇಕಾದ ವಸ್ತುಗಳನ್ನ ತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜೈಲು ಸಿಬ್ಬಂದಿಗಳ ಜೊತೆ ಸೇರಿ ಕೊಠಡಿಗೆ ಬಂತ ಜಿಮ್ ವಸ್ತುಗಳು ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಪ್ರತಿದಿನ ದೇಹ ದಂಡಿಸಿ ಫಿಟ್ನೆಸ್ಗೆ ಆದ್ಯತೆ ಕೊಡುತ್ತಿದ್ದ ದರ್ಶನ್ಗೆ ಜೈಲೂಟ ಹಿಡಿಸದೆ 10 ಕೆಜಿ ತೂಕ ಕಡಿಮೆ ಆಗಿದ್ದಾರಂತೆ. ಹಾಗಾಗಿ ಕೆಲ ಜೈಲಿನ ಸಿಬ್ಬಂದಿಗಳ ಜೊತೆ ದರ್ಶನ್ ಮಾತನಾಡಿದ್ದಾರಂತೆ. ತನಗೆ ಬೇಕಾದ ಜಿಮ್ ವಸ್ತುಗಳನ್ನ ತರಿಸಿಕೊಂಡಿದ್ದಾರಂತೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ರೆ ಎಲ್ಲವೂ ಲಭ್ಯವಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗಾಗಲೇ ಜೈಲಿನಲ್ಲಿ ರಾಜ್ಯಭಾರ ನಡೆಸ್ತಾ ಇರೋ ಕೆಲವು ರೌಡಿ ಶೀಟರ್ ಮೂಲಕ ದರ್ಶನ್ ಸಂಪರ್ಕ ಸಾಧಿಸುತ್ತಿದ್ದಾರಂತೆ. ಜೈಲಿನಲ್ಲಿ ಅಧಿಕಾರಿಗಳನ್ನ ಮೀರಿ ಮೆರೀತಾ ಇರೋ ರೌಡಿ ಶೀಟರ್ಗಳಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ವಾಲ್ಮೀಕಿ ಹಗರಣದ ಬಿಗ್ ಎಕ್ಸ್ಕ್ಲೂಸಿವ್. ಇಷ್ಟು ದಿನ ನಾವು ವಾಲ್ಮೀಕಿ ಹಗರಣದಲ್ಲಿ ಯಾರು ಇದನ್ನೆಲ್ಲ ಮಾಡಿದೋನೋ ಅಂತ ಬೃಹತ್ ಆದ ಪ್ರಶ್ನೆ ಇತ್ತು. ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿದ್ಯಾರು ಅನ್ನೋಂಥ ಪ್ರಶ್ನೆ ಇತ್ತು. ಇಡೀ ಹಗರಣದ ಸೂತ್ರಧಾರಿ ನಾಗೇಂದ್ರ, ನನ್ ಅದರ್ ದೆನ್ ಮಾಜಿ ಸಚಿವ ನಾಗೇಂದ್ರ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಇಡಿ ಅಂತ ಒಂದು ವಿಚಾರವನ್ನ ಬಾಯ್ಬಿಡಿಸಿದೆ. ನಾಗೇಂದ್ರ ಆಪ್ತರು ಇಡಿಯಲ್ಲಿ ಆ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ಇಡಿ ತನಿಖೆಯ ಸಂದರ್ಭದಲ್ಲಿ ನಿಗಮದ ಸಿಬ್ಬಂದಿಗೆ ಬೆದರಿಸಿ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಲಾಯಿತು. ಇಡಿ ತನಿಖೆಯ ವೇಳೆ ನಾಗೇಂದ್ರ ಆಪ್ತರು ಬಾಯ್ಬಿಟ್ಟಿದ್ದಾರೆ. ಯಾರೇ ಕೇಳಿದ್ರು, ಯಾರೇ ಮೈಕ್ ಹಿಡಿದ್ರು ನಾಗೇಂದ್ರ ಅವ್ರು ನಂಗೇನು ಗೊತ್ತಿಲ್ಲ ಅಂತ ಇದ್ರು. ಇವತ್ ನೋಡಿದ್ರೆ ಅವರೇ ಸೂತ್ರಧಾರಿ ಅನ್ನೋ ಅಂತ ಮಾಹಿತಿ ಬರ್ತಾ ಇದೆ. ಇಡಿ ಅದನ್ನ ಹೇಳ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಕನೆಕ್ಟ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇಡೀ ಪ್ರಕರಣದ ಸೂತ್ರಧಾರಿ ನಾಗೇಂದ್ರ ಅನ್ನುವಂಥದ್ದು ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿದ್ರು ಸಿಬ್ಬಂದಿಯನ್ನ ಬೆದರಿಸಿ ಅಂತ. ಅಲ್ಲಿಗೆ ನಾಗೇಂದ್ರ ಬಾಬು, ಬಹಳ ದೊಡ್ಡ ಕರ್ನಾಟಕದ ಬೃಹತ್ ಹಗರಣ ಒಂದರ ಒಳ ಹೂರ್ಣ ಬಿಚ್ಚಿ ಬಿದ್ದಂತಾಗಿದೆ. ಏನ್ ಹೇಳ್ತೀರಿ? ಎಸ್ ಶ್ರೀಲಕ್ಷ್ಮಿ, ನೋಡಿ, ಇವತ್ತು ಗ್ಯಾರಂಟಿಗೆ ಹೊಂದಿಸೋದಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವ ವಿಚಾರಗಳನ್ನು ಸರ್ಕಾರದ ಭಾಗವಾಗಿರುವಂಥ ನಾಯಕರೇ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅಂಥದ್ರಲ್ಲಿ ನಿಗಮ ಮಂಡಳಿಗೆ ಇಟ್ಟಂಥ ನಿಗಮ ಮಂಡಳಿಗೆ ಅದು ಫಲಾನುಭವಿಗಳಿಗೆ ಹಣ ಸಿಗಲಿ ಅಂತೇಳಿ ನಿಗಮ ಮಂಡಳಿಯಲ್ಲಿ ಇಟ್ಟಿರುವಂಥ ಹಣವನ್ನೇ ಇವರು ದುರುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಅದು ಸರ್ಕಾರದ ಭಾಗವಾಗಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬಿ ನಾಗೇಂದ್ರ. ಸೊ ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದ ಸಂದರ್ಭದಲ್ಲಿ ನೋಡಿ, 2 ದಿನ ದಾಳಿ ಮಾಡಿದ್ರಲ್ಲ 20 ಕಡೆ, ಆ ಒಂದು ದಾಳಿಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ಕಂಡುಕೊಂಡಿದ್ದಾರೆ. ತಮ್ಮ ಆಪ್ತರು ಯಾರೆಲ್ಲ ನಾಗೇಂದ್ರ ಅವರು ತಮ್ಮ ಆಪ್ತರು ಅಂತ ಹೇಳ್ಕೊಂಡಿದ್ರು, ಪ್ರಮುಖವಾಗಿ ನೆಕುಂಟಿ ನಾಗರಾಜ್ ಎಂದರೆ ಆತ, ಮತ್ತೊಂದು ಕಡೆ ನಾಗೇಶ್ವರ ರಾವ್, ಇವರಿಬ್ಬರನ್ನ ಕೂಡ ವಿಚಾರಣೆಗೊಳಪಡಿಸಿದಾಗ ಅವರಿಂದ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು. ಈ ಹಗರಣದ ಹಿಂದೆ ಇರುವಂಥ ಪ್ರಮುಖವಾದಂಥ ಸೂತ್ರಧಾರಿಯೇ ಈ ಮಾಜಿ ಸಚಿವ ಆಗಿರುವಂಥ ಬಿ ನಾಗೇಂದ್ರ ಅನ್ನೋದು ಯಾಕೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಅಂತ ಇಡಿ ಅಧಿಕಾರಿಗಳಿಗೆ, ಮೇ 27ನೇ ತಾರೀಕು ಚಂದ್ರಶೇಖರ್ ಆತ್ಮಹತ್ಯೆ ಆಗುತ್ತೆ. ಮೇ 29ನೇ ತಾರೀಕು ಇದೇ ನಾಗೇಂದ್ರ ಅಧಿಕಾರಿಗಳ ಜೊತೆಲಿ ಶಾಂಗ್ರಿಲಾ